ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ನೋಡೋಣ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಚಾಪ್ಟರ್ ಮೇಲೆ. ಸರಿನಾ ಅಪ್ಪ? ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಈ ಚಾಪ್ಟರ್ ಮೇಲೆ ಕೇಳಿರುವಂತಹ ಕ್ವೆಶನ್ಸ್ಗಳನ್ನು ಕೂಡ ನಾನು ಈ ಕ್ಲಾಸಲ್ಲಿ ಕವರ್ ಮಾಡ್ಕೊಡ್ತೀನಿ. ಸರಿನಾ? ಸೊ ನೋಡಿ, ಈ ಚಾಪ್ಟರ್ ಮೇಲೆ ಬರುವಂತಹ ಕ್ವೆಶನ್ಸ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಈ ಚಾಪ್ಟರ್ ಅಲ್ಲಿ ನಿಮಗೆ 3 ಪ್ರಾಪರ್ಟೀಸ್ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಆಯ್ತಾ? ಸೊ ಈ 3 ಪ್ರಾಪರ್ಟೀಸ್ಗಳನ್ನ ನೀವು ನೀಟಾಗಿ ನೆನ್ಪಿಟ್ಕೊಂಡ್ರಿ ಅಂದ್ರೆ ಇದರ ಮೇಲೆ ಯಾವುದೇ ರೀತಿಯ ಕ್ವೆಶನ್ಸ್ಗಳನ್ನ ಕೇಳಿದ್ರು, ಅಂದ್ರೆ ಆ ಪ್ರಾಪರ್ಟೀಸ್ ಮೇಲೆ ಯಾವುದೇ ರೀತಿಯ ಕ್ವೆಶನ್ಸ್ಗಳನ್ನ ಕೇಳಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆನಾ? ಸೊ ಫಸ್ಟ್ ಪ್ರಾಪರ್ಟಿ ನೋಡ್ಕೊಳ್ತಾ ಹೋಗೋಣ. ನಾವು ಫಸ್ಟ್ ಪ್ರಾಪರ್ಟೀಸ್ಗಳನ್ನ ನೋಡೋಣ, ನಂತರ ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಓಕೆನಾ? ಸೊ ನೋಡಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಈ ಫಾರ್ಮ್ ಅಲ್ಲಿ ಇರ್ತವೆ ಅಲ್ವಾ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ. ಇನ್ 2 ವೇರಿಯಬಲ್ಸ್ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ ಇಲ್ಲಿ ಎಕ್ಸ್ ಅನ್ನೋದು ಒಂದು ವೇರಿಯಬಲ್ ಆಗಿರುತ್ತೆ, ವೈ ಅನ್ನೋದು ಇನ್ನೊಂದು ವೇರಿಯಬಲ್ ಆಗಿರುತ್ತೆ. ಹಾಗಾಗಿ ಓಕೆನಾ, A1 A2 B1 B2 C1 C2 ಇವೆಲ್ಲವೂ ಕೂಡ ರಿಯಲ್ ನಂಬರ್ಸ್ ಆಗಿರ್ತವೆ. ಆಯ್ತಾ? ಸೊ A1 ಅಂತ ಅಂದ್ರೆ ಎಕ್ಸ್ ನ ಕೋಯಿಫಿಷಿಯಂಟ್ ಆಗಿರುತ್ತೆ, B1 ಅಂತ ಅಂದ್ರೆ ವೈ ಕೋಯಿಫಿಷಿಯಂಟ್ ಆಗಿರುತ್ತೆ, C1 ಅಂತ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಆಗಿರುತ್ತೆ. ಇದು ಇಕ್ವೇಶನ್ ನಂಬರ್ 1 ಇಂದು, ಫಸ್ಟ್ ಇಕ್ವೇಶನ್ ಇಂದು. ಆಯ್ತಾ? ಅದೇ ರೀತಿಯಲ್ಲಿ ಸೆಕೆಂಡ್ ಇಕ್ವೇಶನ್ ಗೆ ಓಕೆನಾ, ಅದನ್ನ A2 B2 C2 ಅಂತ ತಗೊಳ್ತೀವಿ ನಾವು ಅಷ್ಟೇ. ಓಕೆನಾ? ಸೊ ಫಸ್ಟ್ ಪ್ರಾಪರ್ಟಿ ನೋಡೋಣವಾ. ಫಸ್ಟ್ ಪ್ರಾಪರ್ಟಿ ಏನಿದೆ? ಇಂಟರ್ಸೆಕ್ಟಿಂಗ್ ಲೈನ್ ಅಂತಿದೆ ಅಲ್ವಾ ಅಪ್ಪ. ಸೊ ನೋಡಿ, ನಿಮಗೆ ಒಂದು ಗ್ರಾಫ್ ಅನ್ನ ಅಥವಾ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಗ್ರಾಫಿಗೆ ಹಾಕಿದಾಗ ನಿಮಗೆ ಫಸ್ಟ್ ಲೈನ್ ಈ ರೀತಿ ಬರ್ತಿದೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಓಕೆನಾ? ಸೆಕೆಂಡ್ ಲೈನ್ ಈ ರೀತಿಯಲ್ಲಿ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಈ 2 ಲೈನ್ಸ್ ಗಳು ನೋಡಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಕರೆಕ್ಟಾ ಅಪ್ಪ? ಅದಕ್ಕೋಸ್ಕರ ಇದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ ನಾವು. ಆಯ್ತಾ? ಸೊ ನೋಡಿ, ಇದು ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ ಈ ಲೈನು? ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ. ಹಾಗಾಗಿ ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ಆಯ್ತಾ? ಒಂದು ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್, ಇದನ್ನ ನಾವು ಯೂನಿಕ್ ಸೊಲ್ಯೂಷನ್ ಅಂತ ತಗೊಳ್ತೀವಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್, ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್. ನೋಡಿ, ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಗಳೇನಾಗಿರ್ತವೆ? ಕನ್ಸಿಸ್ಟೆಂಟ್ ಆಗಿರ್ತವೆ. ಓಕೆನಾ? ಸೊ ಈಗ ನೀವು ರೇಷಿಯೋಸ್ ಗಳನ್ನ ಫೈಂಡ್ ಔಟ್ ಮಾಡಿ, ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ನ ರೇಷಿಯೋಸ್ ಗಳನ್ನ ಫೈಂಡ್ ಔಟ್ ಮಾಡಿ ಕೂಡ ನೀವು ಆ ಲೈನ್ ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಗಳು ಯಾವ ರೀತಿಯಲ್ಲಿ ಇರ್ತವೆ, ಇಂಟರ್ಸೆಕ್ಟಿಂಗ್ ಲೈನ್ ಆಗಿರ್ತವೋ ಅಥವಾ ಇನ್ನೊಂದಾಗಿರ್ತವೋ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಆಯ್ತಾ? ಸೊ ನೋಡಿ, A1 by A2 is not equal to B1 by B2 ಆಗಿತ್ತು ಅಂತ ಅಂದ್ರೆ ಅದೇನಾಗಿರುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತವೆ. ಓಕೆನಾ? ಇಂಟರ್ಸೆಕ್ಟಿಂಗ್ ಲೈನ್ ಆಗ್ತಿದೆ ಅಂತ ಅಂದ್ರೆ ಸೊಲ್ಯೂಷನ್ ಏನಾಗಿರುತ್ತೆ? ಯೂನಿಕ್ ಆಗಿರುತ್ತೆ. ಹಾಗಾಗಿ ಅದು ಕನ್ಸಿಸ್ಟೆಂಟ್ ಆಗಿರುತ್ತೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತು ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ. ಈಗ ಎರಡನೇದು ಪ್ಯಾರಲಲ್ ಲೈನ್ಸ್. ಆಯ್ತಾಪ್ಪ? ಸೊ ಪ್ಯಾರಲಲ್ ಲೈನ್ಸ್ ಅಂತ ಅಂದ್ರೆ ಈಗ ಕೊಟ್ಟಿರುವಂತಹ ಯಾವುದೋ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅನ್ನ ಕೊಟ್ಟಿದ್ದಾರೆ ನಿಮಗೆ. ಓಕೆನಾ? ಅದಕ್ಕೆ ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ನಿಮಗೆ ಪ್ಯಾರಲಲ್ ಲೈನ್ಸ್ ಗಳು ಬರ್ತಿದಾವೆ ಅಂತ. ಓಕೆನಾ? ಈ ರೀತಿಯಲ್ಲಿ ಲೈನ್ಸ್ ಗಳು ಬರ್ತಿದಾವೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಈ ರೀತಿ ಲೈನ್ಸ್ ಗಳು ನೋಡಿ, ಈ ಲೈನ್ಸ್ ಗಳು ಎಲ್ಲಾದ್ರೂ ಇಂಟರ್ಸೆಕ್ಟ್ ಆಗ್ತವ ನಿಮಗೆ? ಇಲ್ಲ ಅಲ್ವಾ. ಇಂಟರ್ಸೆಕ್ಟ್ ಆಗ್ತಿಲ್ಲ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ. ಓಕೆನಾ? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಗಳು ಏನಾಗಿರ್ತವೆ? ಇನ್ಕನ್ಸಿಸ್ಟೆಂಟ್ ಆಗಿರ್ತವೆ. ಆಯ್ತಾ? ಸೊ ರೇಷಿಯೋಸ್ ಅಲ್ಲಿ ಹೇಗೆ ಚೆಕ್ ಮಾಡೋದು? A1 by A2 is equal to B1 by B2 ಆಗಿರುತ್ತೆ, ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು C1 by C2 ಗೆ ಈಕ್ವಲ್ ಆಗಿರೋದಿಲ್ಲ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿ ಆಗ್ತಿದೆ ಅಂತ ಅಂದ್ರೆ ಅದು ಪ್ಯಾರಲಲ್ ಲೈನ್ ಆಗಿರುತ್ತೆ. ಓಕೆನಾ? ಸೊ ಥರ್ಡ್ ಒನ್ ನೋಡಿ, ಥರ್ಡ್ ಪ್ರಾಪರ್ಟಿ ಕೋ ಇನ್ಸಿಡೆಂಟ್ ಲೈನ್. ಕರೆಕ್ಟ್ ಅಪ್ಪ? ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಅಂದ್ರೆ ಏನು? ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬರೋದು ಅಂತ. ಓಕೆನಾ? ಸೊ ಗ್ರಾಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ, ಗ್ರಾಫ್ ಅನ್ನ ಪ್ಲಾಟ್ ಮಾಡಿದಾಗ ಒಂದ್ ಲೈನ್ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಲೈನ್ ಇದೆಯಲ್ವಾ, ಅದು ಕೂಡ ಇದ್ರ ಮೇಲೆ ಬರ್ತಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಈ ರೀತಿ ಆದಾಗ ನೋಡಿ, ಈ ಲೈನ್ಸ್ ಗಳು ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದಾವೆ? ಇಂಟರ್ಸೆಕ್ಟ್ ಆಗ್ತಾನೆ ಇದೆ ಅಲ್ವಾ. ಹಾಗಾಗಿ ಅದರಲ್ಲಿ ಏನಾಗಿರುತ್ತೆ? ಸೊಲ್ಯೂಷನ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಆಗಿರ್ತವೆ. ಅರ್ಥ ಆಗ್ತಿದೆ ಅಲ್ವಾ? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕನ್ಸಿಸ್ಟೆಂಟ್ ಆಗಿರ್ತವೆ. ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದ್ರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ಅಂದ್ರೆ ಇನ್ಕನ್ಸಿಸ್ಟೆಂಟ್. ಅರ್ಥ ಆಯ್ತು ಅಲ್ವಾ? ರೇಷಿಯೋಸ್ ನೋಡಿ, A1 by A2 is equal to B1 by B2 ಆಗಿರುತ್ತೆ, ವಿಚ್ ಇಸ್ ಈಕ್ವಲ್ ಟು C1 by C2 ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗುತ್ತೆ ಅಷ್ಟು ಸೊಲ್ಯೂಷನ್. ಒಂದು ಕಡೆ ಇಂಟರ್ಸೆಕ್ಟ್ ಆಗ್ತಿದೆ, ಒಂದು ಸೊಲ್ಯೂಷನ್. ಇಂಟರ್ಸೆಕ್ಟ್ ಆಗ್ತಾನೆ ಇದಾವೆ ಲೈನ್ಸ್ ಗಳು, ಪಾಯಿಂಟ್ಸ್ ಗಳು. ಸೊ ಹಾಗಾಗಿ ಏನಾಗ್ತಿದೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಅರ್ಥ ಆಯ್ತು ಅಲ್ವಾ? ಇಷ್ಟು. ಈಗ ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೊಳ್ತಾ ಹೋಗೋಣ ನಾವು.
ಸೊ ಫಸ್ಟ್ ಕ್ವೆಶನ್ಗೆ ಹೋಗೋಣ. ಇದನ್ನ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಓಕೆನಾಪ್ಪ, ನೋಡಿ, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಫಸ್ಟ್ ನೋಡೋಣ ನಾವು. ಇಫ್ ಲೈನ್ಸ್ ಆರ್ ಪ್ಯಾರಲಲ್ ದೇರ್ ಇಸ್ ನೋ ಸೊಲ್ಯೂಷನ್. ನೋಡಿ, ಲೈನ್ಸ್ ಗಳು ಪ್ಯಾರಲಲ್ ಆಗಿತ್ತು ಅಂತ ಅಂದ್ರೆ ನೋ ಸೊಲ್ಯೂಷನ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಓಕೆನಾ? ಬಿ ಸ್ಟೇಟ್ಮೆಂಟ್ ನೋಡೋಣ. ಮೆನಿ ಸೊಲ್ಯೂಷನ್ ಇಫ್ ದ ಲೈನ್ಸ್ ಕೋಇನ್ಸೈಡ್ ಈಚ್ ಅದರ್. ನೋಡಿ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಲೈನ್ಸ್ ಗಳು ಯಾವಾಗ ಕೋಇನ್ಸೈಡ್ ಆದಾಗ. ಹಾಗಾಗಿ ಆ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಆ ಯೂನಿಕ್ ಸೊಲ್ಯೂಷನ್ ಇಫ್ ದೇ ಇಂಟರ್ಸೆಕ್ಟ್ ಅಂತ ಕೇಳಿದ್ದಾರೆ ಅಲ್ವಾ. ನೋಡಿ, ಏನಾಗಿದೆ, ಯೂನಿಕ್ ಸೊಲ್ಯೂಷನ್ ಬರುತ್ತೆ ಯಾವಾಗ ಆ ಲೈನ್ಸ್ ಗಳು ಇಂಟರ್ಸೆಕ್ಟ್ ಆದಾಗ. ಕರೆಕ್ಟಾ? ಹಾಗಾಗಿ ಸಿ ಆಪ್ಷನ್ ಕೂಡ ಸರಿ ಇದೆ. ಡಿ ಆಪ್ಷನ್ ನೋಡಿ, ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೇರ್ ಇಸ್ ನೋ ಸೊಲ್ಯೂಷನ್. ಈ ಪ್ರಾಪರ್ಟಿನ ನಾವು ಓದೇ ಇಲ್ಲ, ಈ ಪ್ರಾಪರ್ಟಿ ಇಲ್ವೇ ಇಲ್ಲ. ಕರೆಕ್ಟಾ? ಹಾಗಾಗಿ ಡಿ ಆಪ್ಷನ್ ಏನಿದೆಯೋ ಇದು ರಾಂಗ್ ಸ್ಟೇಟ್ಮೆಂಟ್ ಆಯ್ತು. ಅರ್ಥ ಆಯ್ತು ಅಲ್ವಾ? ಸೊ ಸೆಕೆಂಡ್ ಕ್ವೆಶನ್ಗೆ ಹೋಗೋಣ ಈಗ ನಾವು. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಇನ್ ಎ ಗ್ರಾಫ್ ರೆಪ್ರೆಸೆಂಟಿಂಗ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಫ್ ದ ಲೈನ್ ಇಂಟರ್ಸೆಕ್ಟ್ ಈಚ್ ಅದರ್ ದೆನ್ ದ ಇಕ್ವೇಶನ್ ಹ್ಯಾವ್ ಅಂತ ಕೇಳಿದ್ದಾರೆ ಅಲ್ವಾಪ್ಪ. ನಿಮಗೆ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಗ್ರಾಫಿಗೆ ಪ್ಲಾಟ್ ಮಾಡ್ತಾ ಇದ್ದೀರಿ. ಆಗ ಲೈನ್ಗಳು ಇಂಟರ್ಸೆಕ್ಟ್ ಆಗ್ತಾ ಇದಾವೆ. ಆಗ ಯಾವ ರೀತಿಯ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಟೂ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತ ಅಲ್ವಾ. ಸೊ ನೋಡಿ, ಲೈನ್ಗಳು ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ನಿಮಗೆ ಯಾವ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ? ಯೂನಿಕ್ ಸೊಲ್ಯೂಷನ್. ಆಯ್ತಪ್ಪ, ಇಲ್ಲಿ ಬಿ ಆಪ್ಷನ್ ಇದೆಯಲ್ವಾ, ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವೀಗ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ a1 ಇಂಟು ಎಕ್ಸ್ ಪ್ಲಸ್ p1 ಇಂಟು y ಪ್ಲಸ್ c1 ಇಸ್ ಈಕ್ವಲ್ ಟು 0 ಅಂಡ್ a2 ಇಂಟು ಎಕ್ಸ್ ಪ್ಲಸ್ p2 ಇಂಟು y ಪ್ಲಸ್ c2 ಇಸ್ ಈಕ್ವಲ್ ಟು 0 ಆರ್ ಪ್ಯಾರಲಲ್ ಟು ಈಚ್ ಅದರ್ ವೆನ್ ದ ರೇಷಿಯೋಸ್ ಅಂತ ಕೇಳಿದ್ದಾರೆ. ರೇಷಿಯೋಸ್ಗಳು ಯಾವ ರೀತಿ ಇದ್ದಾಗ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳು ಪ್ಯಾರಲಲ್ ಆಗಿರ್ತವೆ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ಈ ಜಾಗದಲ್ಲಿ ನಿಮಗೆ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನೇ ಕೊಡಬಹುದು. ಅರ್ಥ ಆಗ್ತಿದೆ ಅಲ್ಲ? ಸೊ ಇದೇ ಕ್ವೆಶನ್ ಅನ್ನ ನಿಮಗೆ ಇನ್ನೊಂದು ರೀತಿಯಲ್ಲಿ ಕೇಳಿದ್ದಾರೆ ನೋಡಿ. ಇಫ್ a1 ಇಂಟು ಎಕ್ಸ್ ಪ್ಲಸ್ p1 ಇಂಟು y ಪ್ಲಸ್ c1 ಇಸ್ ಈಕ್ವಲ್ ಟು 0 ಅಂಡ್ a2 ಇಂಟು ಎಕ್ಸ್ ಪ್ಲಸ್ p2 ಇಂಟು y ಪ್ಲಸ್ c2 ಇಸ್ ಈಕ್ವಲ್ ಟು 0 ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ದೆನ್ ದ ರೇಷಿಯೋ ಆಫ್ ದೇರ್ ಕೋಎಫಿಷಿಯಂಟ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತ ಅಂದ್ರೂ ಒಂದೇ, ಪ್ಯಾರಲಲ್ ಅಂತ ಅಂದ್ರೂ ಒಂದೇ. ಇನ್ಕನ್ಸಿಸ್ಟೆಂಟ್ ಆಗ್ತಿದೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಅಂದ್ರೆ ಪ್ಯಾರಲಲ್ ಲೈನ್ಸ್ ಗಳು ಬಂದಿರ್ತವೆ. ಕರೆಕ್ಟ್ ಅಪ್ಪ? ನೋಡಿ, ಇನ್ಕನ್ಸಿಸ್ಟೆಂಟ್ ಅಂತ ಅಂದ್ರೆ ಪ್ಯಾರಲಲ್ ಲೈನ್ಸ್ ಗಳು ಬಂದಿರ್ತವೆ. ಸೊ ಅವಾಗ ರೇಷಿಯೋಸ್ ಏನಾಗಿರ್ತವೆ? a1/a2 ಇಸ್ ಈಕ್ವಲ್ ಟು b1/b2 ಆಗಿರುತ್ತೆ, ವಿಚ್ ಇಸ್ ನಾಟ್ ಈಕ್ವಲ್ ಟು c1/c2. ಹಾಗಾಗಿ ಬಿ ಆಪ್ಷನ್ ಇದೆಯಲ್ವಾ, ಇದು ಸರಿಯಾದ ಆನ್ಸರ್. ಅರ್ಥ ಆಗ್ತಿದೆ ಅಲ್ವಾ ಯಾವ ರೀತಿಯಲ್ಲಿ ಕ್ವೆಶನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ. So next question ನೋಡಿ, the pair of equation 2x minus 5y plus 4 is equal to 0 and 2x plus y minus 8 is equal to 0 has exactly two solution, infinitely many solution, no solution, a unique solution ಅಂತ ಕೇಳಿದ್ದಾರೆ ಅಲ್ವಾ. ಇದಕ್ಕೆ ನಾವು ಈ ರೀತಿ ಪ್ರಾಬ್ಲಮ್ಸ್ ಗೆ ಫಸ್ಟ್ ರೇಷಿಯೋಸ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಸೊ a1 ಅಂತ ಬರ್ಕೊಳ್ಳಿ. ನೋಡಿ, ಫಸ್ಟ್ ಇಕ್ವೇಶನ್ ಇಂದು a1 ಅಂತ ಅಂದ್ರೆ x ನ ಕೋಎಫಿಷಿಯಂಟ್ 2 ಆಯ್ತಾ. ಸೊ ನೆಕ್ಸ್ಟ್ b1 ಅಂತ ಅಂದ್ರೆ -5. ಓಕೆನಾಪ್ಪ? c1 ಅಂತ ಅಂದ್ರೆ 4. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಸೆಕೆಂಡ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಸೆಕೆಂಡ್ ಇಕ್ವೇಶನ್ ಏನ್ ಕೊಟ್ಟಿದಾರೋ ಅದರಲ್ಲಿ a2 ಅಂತ ಅಂದ್ರೆ x ನ ಕೋಎಫಿಷಿಯಂಟ್. ಸೊ b2, ಸಾರಿ ಇಲ್ಲಿ b2 ಆಗಿರ್ಬೇಕು ಆಯ್ತಾ. ಸೊ b2 ಅಂತ ಅಂದ್ರೆ y ನ ಕೋಎಫಿಷಿಯಂಟ್. ಇಲ್ಲಿ ಏನು ಇಲ್ಲ ಅಂತ ಅಂದ್ರೆ ಏನು? 1 ಇದೆ ಅಂತ ಅರ್ಥ. ಅರ್ಥ ಆಗ್ತಿದೆ ಅಲ್ಲ? c2 ಇಸ್ ಈಕ್ವಲ್ ಟು -8. ಫಸ್ಟ್ ನಾವೇನ್ ಮಾಡೋಣ? a1/a2 ಇಸ್ ಈಕ್ವಲ್ ಟು b1/b2 ಆಗುತ್ತಾ ಅಂತ ಚೆಕ್ ಮಾಡೋಣ. ಅಕಸ್ಮಾತ್ ಈಕ್ವಲ್ ಆದ್ರೆ c1/c2 ಚೆಕ್ ಮಾಡೋಣ, ಇಲ್ಲ ಆದ್ರೆ ಚೆಕ್ ಮಾಡೋದು ಬೇಡ. ಓಕೆನಾ? ಸೊ ಫಸ್ಟ್ a1/a2 ನೋಡೋಣ. a1/a2 ಏನಾಗುತ್ತೆ? 2 ಡಿವೈಡೆಡ್ ಬೈ 2 ಅಂತಿದೆ. ಕರೆಕ್ಟ್ ಅಪ್ಪ? 2 1s 2 1s a1/a2 ಎಷ್ಟಾಯ್ತು? ಇಲ್ಲಿ 1 ಸಿಕ್ತು ನಿಮಗೆ. ಈಗ b1/b2 ಮಾಡೋಣವಾ. b1/b2 ಏನಾಯ್ತು? -5 ಡಿವೈಡೆಡ್ ಬೈ 1. ಸೊ ಏನಾಗುತ್ತೆ? -5/1 ಅಂತ ಅಂದ್ರೆ ಏನು? -5 ಏನಾ? ಸೊ ನೋಡಿ, 1 is equal to -5 ಇಲ್ಲ ಅಲ್ವಾ. a1/a2 is not equal to b1/b2 ಆಗ್ತಿದೆ. ಕರೆಕ್ಟ್ ಅಪ್ಪ? ಸೊ ನೋಡಿ, ಇಲ್ಲಿ a1/a2 is not equal to b1/b2 ಅಂತ ಅಂದ್ರೆ ಏನಾಯ್ತು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಅಂದ್ರೆ ಏನಾಯ್ತು? ಯೂನಿಕ್ ಸೊಲ್ಯೂಷನ್. ಸಿ ಆಪ್ಷನ್ ಇದೆಯಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅಕಸ್ಮಾತ್ ಇವು ಈಕ್ವಲ್ ಆಗಿತ್ತು ಅಂತ ಅಂದ್ರೆ ಮಾತ್ರ c1/c2 ನ ಚೆಕ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಈಗ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಫ್ 2x plus py minus 8 is equal to 0 and 4x plus 6y minus 9 is equal to 0 representing a parallel lines then the value of p is ಅಂತ ಕೇಳಿದ್ದಾರೆ ಅಲ್ವಾಪ್ಪ. ನೋಡಿ,
ಪ್ಯಾರಲಲ್ ಲೈನ್ ಆಗ್ತಿದೆ ಅಂತ ಅಂದ್ರೆ ರೇಷಿಯೋಸ್ ಹೇಗಿರ್ತವೆ, a1/a2 ಇಸ್ ಈಕ್ವಲ್ ಟು b1/b2 ವಿಚ್ ಇಸ್ ನಾಟ್ ಈಕ್ವಲ್ ಟು c1/c2 ಅಲ್ವಾ. ಸೊ ರೇಷಿಯೋಸ್ಗಳನ್ನ ಚೆಕ್ ಮಾಡಿ ಅದರಿಂದ ನಾವು ಆರಾಮಾಗಿ ಪಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. ನಾನು ಇದನ್ನ ಕಂಡೀಷನ್ ಅನ್ನ ಬರ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೋಡಿ a1 ಅಂತ ಅಂದ್ರೆ ಏನು, ಫಸ್ಟ್ ಇಕ್ವೇಶನ್ ಇಂಟು ಎಕ್ಸಿನ ಕೋಎಫಿಷಿಯಂಟ್ 2 ಕರೆಕ್ಟ್ ಅಪ್ಪ. b1 ಅಂತ ಅಂದ್ರೆ ಪಿ ಅಂತ ಕೊಟ್ಟಿದಾರ. ಸೊ c1 ಅಂತ ಅಂದ್ರೆ -8 ಆಯ್ತು, a2 ಅಂತ ಅಂದ್ರೆ 4, b2 ಅಂತ ಅಂದ್ರೆ 6, c2 ಅಂತ ಅಂದ್ರೆ -9. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲ ವ್ಯಾಲ್ಯೂಸ್ಗಳನ್ನ. ಸೊ a1/a2 ಅಂತ ಅಂದ್ರೆ 2 ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು b1/b2, p/6 ವಿಚ್ ಇಸ್ ನಾಟ್ ಈಕ್ವಲ್ ಟು -8/-9 ಅಲ್ವಾ. ಸೊ ನೋಡಿ ಇವೆರಡೇ ರೇಷಿಯೋಸ್ಗಳಿಂದ ನಾನು ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬಹುದಲ್ವಾ, ಹಾಗಾಗಿ ಇವೆರಡನ್ನೇ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗೋಣ ಆಯ್ತಾ. ಸೊ ನೋಡಿ ಇವಾಗ 2/4 ಇದೆ ಅಲ್ವಾ ಅಪ್ಪ, 2/4 ಇಸ್ ಈಕ್ವಲ್ ಟು p/6, 2 1s 2 2s ಕರೆಕ್ಟಾ. ಹಾಗಾಗಿ ಎಷ್ಟು ಸಿಕ್ತು, 1/2 ಇಸ್ ಈಕ್ವಲ್ ಟು p/6 ಆಯ್ತು ಅಲ್ವಾ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣವಾ, ಇದನ್ನ ಇದ್ರ ಜೊತೆಗೆ ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರಿ ಅಷ್ಟೇ. 6 ಇಂಟು 1 ಅಂತ ಅಂದ್ರೆ 6 ಅಪ್ಪ, 2 ಇಂಟು p ಅಂತ ಅಂದ್ರೆ 2p. ನಂಗೆ ಬೇಕಾಗಿರೋದು p ವ್ಯಾಲ್ಯೂ ಅಲ್ವಾ. ಸೊ p ನ ಹಾಗೆ ಇಟ್ಕೊಳ್ತೀನಿ, 6 ಹೀಗೆ ಇರ್ಲಿ. ಸೊ 2 ಏನಾಗಿದೆ p ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಸೊ ಡಿವೈಡ್ ಆಯ್ತು ಕರೆಕ್ಟಾ. ಸೊ 2 1s 2 3s, p ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಿಮಗೆ 3. ಹಾಗಾಗಿ ಬಿ ಆಪ್ಷನ್ ಇದೆಯಲ್ವಾ, ಇದು ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಸಿಸ್ಟಮ್ ಆಫ್ ದ ಇಕ್ವೇಶನ್ kx minus y is equal to 2 and 6x minus 2y is equal to 3 has unique solution when k is equal to 0, k is not equal to 0, k is equal to 3, k is not equal to 3 ಅಂತ ಕೊಟ್ಟಿದ್ದಾರೆ. ಯಾವಾಗ ಈ 4 ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಯಾವ್ದೋ ಒಂದು ಸರಿಯಾದ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಏನಾಗಿರುತ್ತೆ ಅಂತ ಅಂದ್ರೆ ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಓಕೆನಾ. ಸೊ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಯೂನಿಕ್ ಸೊಲ್ಯೂಷನ್ ಅಂತ ಅಂದ್ರೆ ಏನಾಗಿರುತ್ತೆ, ಕಂಡೀಷನ್ ನಿಮಗೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆಗಿರುತ್ತಾ. ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳೋಣ ನಾವು. ಓಕೆನಾ. ಸೊ ನಾ ಕಂಡೀಷನ್ ಬರ್ಕೊಂಡಿದ್ದೀನಿ, ಮತ್ತೆ a1 a2 b1 b2 ನ ವ್ಯಾಲ್ಯೂಸ್ ಗಳನ್ನ ಬರ್ಕೊಂಡಿದ್ದೀನಿ ಆಯ್ತಾ. ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. a1 a2 ಅಂತ ಅಂದ್ರೆ ಏನಾಗುತ್ತಪ್ಪ, ಸೊ a1 ಡಿವೈಡೆಡ್ ಬೈ a2, k ಡಿವೈಡೆಡ್ ಬೈ 6 ವಿಚ್ ಇಸ್ ನಾಟ್ ಈಕ್ವಲ್ ಟು b1/b2 ಅಂತ ಅಂದ್ರೆ -1 ಡಿವೈಡೆಡ್ ಬೈ -2, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತಾ, k/6 ವಿಚ್ ಇಸ್ ನಾಟ್ ಈಕ್ವಲ್ ಟು ಏನಾಯ್ತು 1/2 ಕರೆಕ್ಟಾ ಅಪ್ಪ. ಸೊ ಈಗ ನಂಗೆ ಬೇಕಾಗಿರೋದು ಕೆ ವ್ಯಾಲ್ಯೂ ಅಲ್ವಾ. ಸೊ ಇದು ನೋಡಿ ಡಿವೈಡ್ ಇದೆ ಅಲ್ವಾ, ಇದನ್ನ ಈ ಕಡೆ ಕಳಿಸ್ಬಿಡೋಣ. ಸೊ ಏನಾಗುತ್ತೆ, ಡಿವೈಡ್ ಇದ್ರೆ ಈ ಕಡೆ ಹೋದ್ರೆ ಏನಾಯ್ತು ಮಲ್ಟಿಪ್ಲೈ ಆಯ್ತು, ಇಲ್ಲಾಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎರಡರಲ್ಲಿ ಯಾವ ರೀತಿ ಎಲ್ಲಾದ್ರೂ ಮಾಡಿ ಆಯ್ತಾ. ಸೊ 6 ಡಿವೈಡೆಡ್ ಬೈ 2 ಆಯ್ತು, 2 1s 2 3s ಆಯ್ತು. ಕೆ ಇಸ್ ನಾಟ್ ಈಕ್ವಲ್ ಟು 3 ಆದಾಗ ಏನಾಗುತ್ತೆ, ಕೆ ಇಸ್ ನಾಟ್ ಈಕ್ವಲ್ ಟು 3 ಆದಾಗ ನಿಮಗೆ ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಈ ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗೆ. ಅರ್ಥ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿಪ್ಪ, ಇದನ್ನು ಕೂಡ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಆಯ್ತಾ. ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ವೆನ್ ಅ ಪಾಯಿಂಟ್ ಲೈಸ್ ಆನ್ ದ ಲೀನಿಯರ್ ಇಕ್ವೇಶನ್ 2x - 3y ಇಸ್ ಈಕ್ವಲ್ ಟು 12 ಅಂತ ಕೇಳಿದ್ದಾರೆ ಅಲ್ವಾ. ಇದನ್ನ ನೀವು ಗ್ರಾಫ್ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ತಿದ್ರಲ್ವಾ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೊಟ್ಟರೆ ಗ್ರಾಫ್ ಇಲ್ಲಿ ಯಾವ ರೀತಿ ನೀವು ಪಾಯಿಂಟ್ಸ್ ಗಳನ್ನ ತೆಗಿತಿದ್ರಲ್ವಾ ಅದೇ ರೀತಿಯಲ್ಲಿ ಸಾಲ್ವ್ ಮಾಡೋದು ಆಯ್ತಾ. ಒಂದ್ಸಲ x ಇಸ್ ಈಕ್ವಲ್ ಟು 0 ಕೊಟ್ಟು ನೋಡಿ, y ವ್ಯಾಲ್ಯೂ ಏನ್ ಬರುತ್ತೆ ನೋಡಿ. x ಇಸ್ ಈಕ್ವಲ್ ಟು 2 ಕೊಡಿ, y ವ್ಯಾಲ್ಯೂ ಏನ್ ಬರುತ್ತೆ ನೋಡಿ. x ಇಸ್ ಈಕ್ವಲ್ ಟು 3 ಕೊಡಿ, y ವ್ಯಾಲ್ಯೂ ಏನ್ ಬರುತ್ತೆ ನೋಡಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಯ್ತಾ. ಯಾವ ಆನ್ಸರ್ ಮ್ಯಾಚ್ ಆಗುತ್ತಲ್ವಾ ಅದು ರೈಟ್ ಆನ್ಸರ್ ಅಂತ. ಓಕೆನಾ. ಸೊ ನೋಡೋಣ, ಫಸ್ಟ್ x ಇಸ್ ಈಕ್ವಲ್ ಟು 0 ಕೂಡ ಕೇಳಿದಾರಲ್ವಾ, 0 ಕೊಟ್ಟು ನೋಡಿ. 0 - 3y ಇಸ್ ಈಕ್ವಲ್ ಟು 12 ಅಪ್ಪ. 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0ನ, -3y ಇಸ್ ಈಕ್ವಲ್ ಟು 12 ಬಂತು. ಸೊ y ಇಸ್ ಈಕ್ವಲ್ ಟು 12, -3 y ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಯ್ತು ಡಿವೈಡ್ ಆಯ್ತು. 3 1 3 4 y ಇಸ್ ಈಕ್ವಲ್ ಟು -4 ಬರ್ತಿದೆ, 0 ಇಟ್ಟಾಗ -3 ಬರ್ತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಆಪ್ಷನ್ ಏನಾಯ್ತು ರಾಂಗ್ ಆಯ್ತು. ನೆಕ್ಸ್ಟ್ ಬಿ ಆಪ್ಷನ್ ನೋಡೋಣ. ಸೊ ಎಕ್ಸ್ ಇರೋ ಜಾಗದಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಓಕೆನಾ. 3y ಇಸ್ ಈಕ್ವಲ್ ಟು 12, 2 2s 4, -3y ಇಸ್ ಈಕ್ವಲ್ ಟು 12 ಅಪ್ಪ. -3y ಇಸ್ ಈಕ್ವಲ್ ಟು 12 ಪ್ಲಸ್ 4 ಇದೆ, ಈ ಕಡೆ ಬಂದ್ರೆ ಏನಾಯ್ತು -4 ಆಯ್ತು. ಪ್ಲಸ್ 12 -4 ಅಂತ ಅಂದ್ರೆ +8 ಆಯ್ತಾ. ಸೊ y ವ್ಯಾಲ್ಯೂ ಬೇಕಾಗಿರೋದ ನನಗೆ. ಸೊ 3 ಇಂಟು y ಆಗಿದೆ ಅಲ್ವಾ. ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ, ಡಿವೈಡೆಡ್ ಬೈ -3 ನೋಡಿ, -8/3 ಅಂತ ಹೇಳ್ತಿದ್ದಾರೆ. ಈ ಆಪ್ಷನ್ ಕೂಡ ತಪ್ಪಿದೆ. ಓಕೆನಾ. ಸೊ ನೆಕ್ಸ್ಟ್ ಸಿ ಆಪ್ಷನ್ ಚೆಕ್ ಮಾಡೋಣವಾ. ಸೊ ಈಗ ಎಕ್ಸ್ ಇರೋ ಜಾಗದಲ್ಲಿ 3 ನ ಸಬ್ಸ್ಟಿಟ್ಯೂಟ್ ಮಾಡೋಣ. 2x - 3y ಇಸ್ ಈಕ್ವಲ್ ಟು 12 ಕೊಟ್ಟಿದ್ದಾರೆ ಅಲ್ವಾ. ಎಕ್ಸ್ ಇರೋ ಜಾಗದಲ್ಲಿ 3 ನ ಸಬ್ಸ್ಟಿಟ್ಯೂಟ್ ಮಾಡಿ. 3 ಇಂಟು y ಇಸ್ ಈಕ್ವಲ್ ಟು 12. ಸೊ 3 2 6, -3y ಇಸ್ ಈಕ್ವಲ್ ಟು 12 ಆಯ್ತು. -3y ಇಸ್ ಈಕ್ವಲ್ ಟು 12 ಪ್ಲಸ್ 6 ಇದೆ, ಈ ಕಡೆ ಬಂದ್ರೆ -6 ಆಯ್ತು. ಸೊ ಎಷ್ಟು ಬರುತ್ತೆ 6 ಆಯ್ತು. ಸೊ y ವ್ಯಾಲ್ಯೂ ಬೇಕು.
-3 ಮಲ್ಟಿಪ್ಲಿಕೇಶನ್ ಇದೆ y ಜೊತೆಗೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಡಿವೈಡ್ ಆಯ್ತು, 3 1 3 2 y ಈಸ್ ಈಕ್ವಲ್ ಟು -2 ಆನ್ಸರ್ ಬರ್ತಿದೆ. ಇದು ನೋಡಿ, ಈ ಆಪ್ಷನ್ ಸರಿ ಇದೆ. ಮತ್ತೆ ಡಿ ಆಪ್ಷನ್ ಅನ್ನ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ಆಯ್ತಾ, ಆಲ್ರೆಡಿ ಬಂದಿದೆ ಅಲ್ವಾ ಆನ್ಸರ್, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳಿ ಅಪ್ಪ. ಆನ್ ಸಾಲ್ವಿಂಗ್ x minus y is equal to 3 and x plus y is equal to 5 we have the values of x and y ಅಂತ ಕೇಳಿದ್ದಾರೆ ಅಲ್ವಾ. ಸೊ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಇದನ್ನ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಆಯ್ತಾ, ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ತಗೊಳ್ಳೋಣ. ಓಕೆನಾ. ಸೊ ಈಗ x minus y is equal to 3 ಅಂತ ಕೊಟ್ಟಿದ್ದಾರೆ, x plus y is equal to 5 ಅಂತ ಕೊಟ್ಟಿದ್ದಾರೆ. ನೋಡಿ, ಮೈನಸ್ ಪ್ಲಸ್ ಇದೆ, ಎಲಿಮಿನೇಟ್ ಆಗುತ್ತೆ ಟರ್ಮ್. ಸೊ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡೋಣ. ಸೊ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಯ್ತು. ಇಲ್ಲೇನು ಇಲ್ಲ ಅಂದ್ರೆ 1 ಇದೆ ಅಂತ, 1x ಪ್ಲಸ್ 1x ಎಷ್ಟಾಗುತ್ತೆ, 2x ಆಯ್ತು, ವಿಚ್ ಇಸ್ ಈಕ್ವಲ್ ಟು 5 3 ಎಷ್ಟಾಯ್ತಪ್ಪ 8, x ಇಸ್ ಈಕ್ವಲ್ ಟು 8. ಬೇಕಾಗಿರೋದು x ವ್ಯಾಲ್ಯೂ ಅಲ್ವಾ. ಸೊ 2 ನ ಆ ಕಡೆ ಕಳ್ಸೋಣ, ಈಕ್ವಲ್ಸ್ ಇಂದ ಆ ಕಡೆ ಕಳ್ಸಿದ್ರೆ ಡಿವೈಡ್ ಆಯ್ತು, 2 1s 2 4s, x ಇಸ್ ಈಕ್ವಲ್ ಟು ಏನಾಯ್ತು 4 ಆಯ್ತು. ಕರೆಕ್ಟಾ. ಈ x ಇಸ್ ಈಕ್ವಲ್ ಟು 4 ಅನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಗೆ ಇಡೋಣ. ಆ ಇಕ್ವೇಶನ್ ನಂಬರ್ 1 ಗೆ ಇಡ್ತೀನಿ. ಸೊ x ಇರೋ ಜಾಗದಲ್ಲಿ 4 ಅಂತ ವ್ಯಾಲ್ಯೂ ಬಂದಿದೆ ಅಲ್ವಾ, ಆ 4 ಅನ್ನ ಇಡಿ. ಮೈನಸ್ y ಇಸ್ ಈಕ್ವಲ್ ಟು 3, ಅರ್ಥ ಆಗ್ತಿದೆ ಅಲ್ಲ. ಸೊ ಮೈನಸ್ y ಇಸ್ ಈಕ್ವಲ್ ಟು 3 ಪ್ಲಸ್ 4 ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ -4 ಆಯ್ತು. ಮೈನಸ್ y ಇಸ್ ಈಕ್ವಲ್ ಟು ಪ್ಲಸ್ 3 -4 ಅಂತ ಅಂದ್ರೆ -1. ಸೊ ಎರಡೂ ಕಡೆ ಮೈನಸ್ ಇದ್ರೆ ಇದೆಯಲ್ವಾ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. y ಇಸ್ ಈಕ್ವಲ್ ಟು 1, ಅರ್ಥ ಆಗ್ತಿದೆ ಅಲ್ಲ. x ಇಸ್ ಈಕ್ವಲ್ ಟು 4 ಮತ್ತೆ y ಇಸ್ ಈಕ್ವಲ್ ಟು 1. ಈ ಆಪ್ಷನ್ ಇದೆಯಲ್ವಪ್ಪ, ಇದು ಸರಿಯಾದ ಆನ್ಸರ್. ಸೊ ನೋಡಿ, ನೆಕ್ಸ್ಟ್ ಕ್ವೆಶನ್. ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ 2x plus y is equal to 4 and 4x plus 2y is equal to k coincide then the value of k is ಅಂತ ಕೇಳಿದ್ದಾರೆ ಅಲ್ವಾ. ಫಸ್ಟ್ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಜನರಲ್ ಫಾರ್ಮ್ ಗೆ ತಗೋಬರೋಣ. ಆಯ್ತಾ, 2x plus y ಸೊ ಇಸ್ ಈಕ್ವಲ್ ಟು 4 ಇದೆ ಅಲ್ವಾ. ಇದನ್ನ ಈಕ್ವಲ್ಸ್ ಇಂದ ಈ ಕಡೆ ತಂದ್ರೆ ಏನಾಯ್ತು, -4 ಇಸ್ ಈಕ್ವಲ್ ಟು 0. 4x plus 2y ಸೊ ಇಸ್ ಈಕ್ವಲ್ ಟು k ಇದೆ, ಈ ಕಡೆ ಬಂದ್ರೆ ಈಕ್ವಲ್ಸ್ ಇಂದು ಈ ಕಡೆ ಬಂದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ. ಮೈನಸ್ ಕೆ ಇಸ್ ಈಕ್ವಲ್ ಟು 0 ಆಯ್ತು. ಈಗ ನೋಡಿ, ಕೋ ಇನ್ಸೈಡ್ ಆದಾಗ ವ್ಯಾಲ್ಯೂ ಆಫ್ ಕೆ ನ ಫೈಂಡ್ ಔಟ್ ಮಾಡಬೇಕು. ಕೋ ಇನ್ಸೈಡ್ ಆದಾಗ ಕಂಡೀಷನ್ ಏನಾಗಿರುತ್ತೆ, a1/a2 ಇಸ್ ಈಕ್ವಲ್ ಟು b1/b2 ವಿಚ್ ಇಸ್ ಈಕ್ವಲ್ ಟು c1/c2 ಆಗಿರುತ್ತೆ ಅಲ್ವಾಪ್ಪ. ಫಸ್ಟ್ ಅದನ್ನ ಬರ್ಕೊಳ್ಳೋಣ ನಾವು. ಸೊ ನೋಡಿ, ಅದನ್ನ ಬರ್ಕೊಂಡಿದೀನಿ ನಾನು. a1a2 b1 b2 c1 c2 ನ ಬರ್ಕೊಂಡಿದೀನಿ. ಆಯ್ತಾ, ಅರ್ಥ ಆಗ್ತಿದೆ ಅಲ್ವಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲಾನು. ಸೊ ಏನಾಯ್ತು, 2/4 ಇಸ್ ಈಕ್ವಲ್ ಟು 1/2 ವಿಚ್ ಇಸ್ ಈಕ್ವಲ್ ಟು -4/-k. ಸಿಂಪ್ಲಿಫೈ ಮಾಡೋಣವಾ. ಸೊ 2 1s 2 2s 1/2 ಇಸ್ ಈಕ್ವಲ್ ಟು 1/2 ವಿಚ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಗುತ್ತಪ್ಪ, ಪ್ಲಸ್ ಆಗುತ್ತೆ. ಕರೆಕ್ಟಾ. 4/k ಬರ್ಕೋಬಹುದು ಅಲ್ವಾ ಈ ರೀತಿಯಲ್ಲಿ. ಸೊ ನೋಡಿ, ಇವಾಗ ಚೆಕ್ ಮಾಡೋಣವಾ, ಇವೆರಡನ್ನ ಈಕ್ವೇಟ್ ಮಾಡ್ಕೊಳ್ಳೋಣ. ಯಾಕೆ ಇವೆರಡೂ ಕೂಡ ಈಕ್ವಲ್ ಇದೆ ಅಂತ ಅಂದ್ರೆ ಇದಕ್ಕೆ ಈಕ್ವಲ್ ಮಾಡಬಹುದು ಅಲ್ವಾ. 1/2 ಇಸ್ ಈಕ್ವಲ್ ಟು 4/k. ಓಕೆನಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇದನ್ನ ಇದ್ರ ಜೊತೆಗೆ ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿ. 1 ಇಂಟು k ಇಸ್ ಈಕ್ವಲ್ ಟು 2 ಇಂಟು 4 2 8 k ಇಸ್ ಈಕ್ವಲ್ ಟು ಎಷ್ಟು ಬರ್ತಿದೆ ನಿಮಗೆ, +8 ಬರ್ತಿದೆ. ಅರ್ಥ ಆಗ್ತಿದೆಯಲ್ವಾ. ಸೊ ಇದನ್ನ ನಾನು ನಿಮಗೆ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲೂ ಕೂಡ ನಿಮಗೆ ರೇಷೋ 1/2ನೇ ಬರುತ್ತೆ. ಸೊ 4 ಅನ್ನ ಹಾಗೆ ಇಟ್ಕೊಳ್ಳೋಣ. ಕೆ ಇರೋ ಜಾಗದಲ್ಲಿ ಏನ್ ಹಾಕ್ಬೇಕು ನಿಮಗೆ, 8 4 1 4 2. ಅರ್ಥ ಆಗ್ತಿದೆ ಅಲ್ವಾ. ಹಾಗಾಗಿ ಆನ್ಸರ್ ಏನಾಯ್ತು, ಡಿ ಆಪ್ಷನ್ ಸರಿಯಾಗಿದ್ದ ಆನ್ಸರ್. ಆಯ್ತಾ. ಸೊ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ 3 ಕ್ವೆಶನ್ಸ್ ಅನ್ನ ಕೇಳಿದ್ರು ಈ ಚಾಪ್ಟರ್ ಮೇಲೆ. ಆ 3 ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಟ್ಟಿದ್ದೀನಿ. ಸರಿನಾ ಅಪ್ಪ. ನೋಡಿ, ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸರಿನಾ ಅಪ್ಪ. ಯಾವ ಕ್ವೆಶನ್ಸ್ ಗಳನ್ನು ಬಿಟ್ಕೋಬೇಡಿ, ಎಲ್ಲ ಕ್ವೆಶನ್ಸ್ ಗಳನ್ನ ನೋಡ್ಕೊಳ್ಳಿ. ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಚಾಪ್ಟರ್ ಮೇಲೆ ನಾನು ನಿಮಗೆ ಕ್ವೆಶನ್ಸ್ ಗಳನ್ನ ಮಾಡ್ಕೊಡ್ತೀನಿ. ಸರಿನಾ ಅಪ್ಪ.